ಹಾಯ್, ವೆಲ್ಕಮ್ ಟು ಶಾರೋಸ್ ಕಿಚನ್. ಇವತ್ತಿನ ರೆಸಿಪಿ ಬಾಳೆಕಾಯಿ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಡಿ. ನೋಡಿ, ಈ ಥರ ಬಾಳೆಕಾಯಿನ ತೊಳೆದು ಈ ಥರ ಕಟ್ ಮಾಡಿ ಮಾಡಿದ್ಮೇಲೆ ಈ ಥರ ಮೇಲ್ಗಡೆ ಸಿಪ್ಪೆಲ್ಲ ಈ ಥರ ತೆಗಿಬೇಕು. ನೋಡಿ, ಈ ಥರ ಎಲ್ಲ ತೆಗೆದು ಇದನ್ನ ಬಾಳೆಕಾಯಿನ 2 ಭಾಗ ಮಾಡಿ ಇವಾಗ ತೆಳ್ಳಗೆ ಕಟ್ ಮಾಡಬೇಕು. ನೋಡಿ, ಈ ಥರ ತೆಳ್ಳಗೆ ಕಟ್ಟಾದರೆ ಸಾಕು. ನೋಡಿ, ಇನ್ನೊಂದು ತೋರಿಸ್ತೀವಿ. ಈ ಥರ ಕಟ್ಟಾದರೆ ಕರೆಕ್ಟ್ ಇರುತ್ತೆ. ಅದೇ ಥರ ಎಲ್ಲನೂ ಕಟ್ ಮಾಡಿ ಆವಾಗಲೇ ಉಪ್ಪು ಹಾಕಿ ನೀರು ಹಾಕಿಟ್ಟಿದ್ವಲ್ಲ, ಆ ನೀರಿಗೆ ಇವನ್ನೆಲ್ಲ ಹಾಕಿಡಬೇಕು. ಯಾಕಂದರೆ ಕಪ್ಪಾಗುತ್ತೆ, ಅದಕ್ಕೋಸ್ಕರ. ಮತ್ತು ಒಂದು ಪಾತ್ರೆಗೆ 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳ್ಳಿ. ಒಂದು 2 ಸ್ಪೂನು ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ 1 ಸ್ಪೂನು, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕಿ ಇದನ್ನು ಸ್ವಲ್ಪ ಈ ಥರ ಕೈಲೇ ಎಲ್ಲ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ. ನೋಡಿ, ಈ ಥರ ಕಲಿಸಿದ್ರೆ ಸರಿ ಇರುತ್ತೆ. ಆವಾಗಲೇ ಕಟ್ ಮಾಡಿಟ್ಟಿದ್ವಲ್ಲ ಬಾಳೆಕಾಯಿನ, ಅವನ್ನ ನೀರಿಂದ ಎಲ್ಲ ಸೋಸ್ಕೊಂಡು ಈ ಥರ ಕಲಸಿಟ್ಟಿದ್ವಲ್ಲ ಹಿಟ್ಟು, ಅದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು. ಹಿಟ್ಟೆಲ್ಲ ಇದಕ್ಕೆ ಹತ್ಕೋಬೇಕು, ಆ ಥರ ಎಲ್ಲ ಕಲಸಿ. ನೋಡಿ, ಈ ಥರ ಕಲಸಿ ಇದು ರೆಡಿಯಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಹಾಗೆ ಇವಾಗ ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ವಿ. ನೋಡಿ, ಇವಾಗ ಅರ್ಧ ಗಂಟೆ ಆಯಿತು, ನೆಂದಿದೆ, ಚೆನ್ನಾಗಿ ಎಲ್ಲ ಹೀರ್ಕೊಂಡಿದೆ ಉಪ್ಪು ಖಾರ ಎಲ್ಲ. ಇವಾಗ ಇದಕ್ಕೆ 1 ಸ್ಪೂನು ಚಿರೋಟಿ ರವೆ ಹಾಕಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಆ ರವೆ ಎಲ್ಲದಕ್ಕೂ ಹತ್ತಬೇಕು, ಆ ಥರ ಎಲ್ಲದು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನೋಡಿ, ಇದು ರೆಡಿಯಾಗಿದೆ. ಒಂದು ಹಂಚಿಟ್ಟು ಅದು ಸ್ವಲ್ಪ ಎಣ್ಣೆ ಹಾಕಿ ಹಂಚು ಬಿಸಿ ಆದಮೇಲೆ ಈ ಥರ ಬಾಳೆಕಾಯಿನ ಒಂದೊಂದಾಗಿ ಹಂಚ ಮೇಲೆ ಇಟ್ಟು ನೋಡಿ, ಈ ಥರ ನೋಡಿ ಎಲ್ಲ ಹಾಕಿ ಇಟ್ಟಿದ್ದೀವಿ. ಇವಾಗ ಎಣ್ಣೆ ಹಾಕಿ 2 ಸೈಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿದ್ದಾವೆ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಒಂದು ತೋರಿಸ್ತೀನಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.